ಪ್ರಶ್ನೆಯನ್ನು ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಲೇ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಹೊಸ ತಾಲೂಕಾ ರಚನೆಯಾಗಿ 7-8 ವರ್ಷ ಆದ್ರೂ ಮೂಲಭೂತ ಸೌಕರ್ಯಕ್ಕೆ ಅಲ್ಲಿ ಕೊರತೆ ಇರುವುದರಿಂದ ಈಗಾಗಲೇ ಅಲ್ಲಿ ಒಂದು ಕೋರ್ಟ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಕೋರ್ಟ್ APMC ಜಾಗದಲ್ಲಿ ಮಾಡಿದ್ದೀವಿ. ಅಲ್ಲಿ APMC ಜಾಗವನ್ನು ನಮ್ಮ ಕಂದಾಯ ಇಲಾಖೆಯಿಂದ ಇದ್ದಂಥ ಆ ಜಾಗವನ್ನು 2 ಎಕರೆ 20 ಗುಂಟೆ ಜಾಗವನ್ನು ನಾವು ಹಿಂಪಡೆದುಕೊಂಡು ಇಮಿಡಿಯೇಟ್ ಆಗಿ ಆ ಜುಡಿಷಿಯಲ್ದವ್ರಿಗೆ ಕೊಟ್ಟದ್ದಾದರೆ ಮೊನ್ನೆನೇ ಅಲ್ಲಿ ಕಾಗವಾಡದಲ್ಲಿ ಎಲ್ಲ ವಕೀಲರು ಕೂಡಿ 3 ದಿವಸ ಸತ್ಯಾಗ್ರಹವನ್ನು ಮಾಡಿದ್ರು. ಅಲ್ಲಿ ನೀವು ಈಗಾಗಲೇ ಪ್ರಜಾ ಭವನವನ್ನು ಸಹಿತ ಕೊಟ್ಟಿದ್ದೀರಿ 8,60,00,000 ಅದಕ್ಕೆ ನಾನು ಪ್ರಥಮವಾಗಿ ನಿಮಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಇದು ಕೋರ್ಟ್ ಸಲುವಾಗಿ ಆ APMCಯಲ್ಲಿ ಇದ್ದದ ಜಾಗವನ್ನು ನಾವು ನಮ್ಮದೇ ಅದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದು ಹಿಂದೆ ಪಡೆದುಕೊಂಡು 2 ಎಕರೆ 20 ಗುಂಟೆ ಜಾಗವನ್ನು ಆ ಜುಡಿಷಿಯಲ್ದವ್ರಿಗೆ ಕೊಟ್ಟಿದ್ರೆ ಅವರು ಇಮಿಡಿಯೇಟ್ ಅವ್ರ ಹತ್ತಿರ ದುಡ್ಡು ಇದೆ ಸರ್. ಜುಡಿಷಿಯಲ್ದ ಅವ್ರು ಕಟ್ಟಡವನ್ನು ಕಟ್ಟಬಹುದು. ಯಾಕಂದ್ರೆ ಇದು ಮೂಲಭೂತ ಸೌಕರ್ಯ ಅವಶ್ಯಕತೆ ಇದ್ದದ್ದು. ಅದಕ್ಕೆ ಸ್ವಲ್ಪ ಮುತುವರ್ಜಿ ಬೇಗ ಅತಿ ಬೇಗ ಮಾಡಿಕೊಟ್ಟದ್ದಾದ್ರೆ ನಮ್ಮ ಒಳ್ಳೇದಾಗ್ತೈತಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಏನು ಹಿಂದೆ ಸರ್ಕಾರ APMCಗೆ ಕೊಟ್ಟಿದೆ, ಉಪಯೋಗ ಆಗದೆ ಅಧಿಕವಾಗಿರುವಂಥ ಜಮೀನನ್ನು ಖಂಡಿತ ಸರ್ಕಾರ ವಾಪಸ್ ತಗೊಳ್ಳುತ್ತೆ. ಅದನ್ನು ತೆಗೆದುಕೊಂಡು ನ್ಯಾಯಾಲಯದ ಸಂಕೀರ್ಣಕ್ಕೆ ಮತ್ತು ಇತರೆ ಸಾರ್ವಜನಿಕ ಉದ್ದೇಶಕ್ಕೆ ಕೊಡುವಂಥ ಕೆಲಸವನ್ನು ಖಂಡಿತ ಸರ್ಕಾರದ ವತಿಯಿಂದ ಮಾಡ್ತೇವೆ. ಸಿಮೆಂಟ್ ಮಂಜು PWD ಮಿನಿಸ್ಟರ್. ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಸಂಖ್ಯೆ 201 ಮಾನ್ಯ PWD ಮಿನಿಸ್ಟರ್ ಅವರಿಗೆ ಕೇಳಲಿಕ್ಕೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ಬಟ್ ಉತ್ತರ ನಂಗೆ ಅಷ್ಟೊಂದು ಏನು ನನಗೆ ಸಮಂಜಸವಾಗಿಲ್ಲ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ಸಕಲೇಶ್ಪುರಕ್ಕೆ ಮಾನ್ಯ ಸಚಿವರು ಕನಿಷ್ಠ ಅವರು ಸಚಿವರಾದ್ಮೇಲೆ 3ರಿಂದ 4 ಸತಿ ಬಂದಿದ್ದಾರೆ. ಸಕಲೇಶ್ಪುರದಲ್ಲಿ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಈ ಸತಿ ಮಳೆ ಬಂದು ಅತಿ ಹೆಚ್ಚಿನ ಮಳೆ ಸಕಲೇಶ್ಪುರದಲ್ಲಾಗಿದೆ. ಮಳೆ ಬಂದು ಹಲವಾರು ರಸ್ತೆಗಳು ಬ್ರಿಡ್ಜ್ಗಳೆಲ್ಲ ಕೊಚ್ಕೊಂಡೋಗಿದ್ದಾವೆ. ಬಟ್ ಆದರೆ ಕೇವಲ ಒಂದು 6 ಕೋಟಿ ರೂಪಾಯಿ ಹಣವನ್ನು ಈ ಸತಿ ಮೀಸಲಿಟ್ಟಿದ್ವಿ ಅಂತಕ್ಕಂಥ ಇದನ್ನು ಕೂಡ ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ. ಬಟ್ ಸಕಲೇಶ್ಪುರ 120 ಕಿಲೋಮೀಟರ್ ವಿಸ್ತೀರ್ಣ ಇರತಕ್ಕಂಥದ್ದು. ಮಳೆಯಿಂದ ತುಂಬ ಹಾನಿ ಆಗಿದೆ. ಮುಖ್ಯಮಂತ್ರಿ ಸಾಹೇಬರು ಕೂಡ ಬಂದಿದ್ದಾರೆ, ಕಂದಾಯ ಸಚಿವರು ಸಮೇತ ಬಂದಿದ್ದಾರೆ, ಹಾಗೆಯೇ ನಮ್ಮ PWD ಮಿನಿಸ್ಟರ್ ಕೂಡ ಬಂದಿದ್ದಾರೆ. ಸಕಲೇಶ್ಪುರದಲ್ಲಿ ರಸ್ತೆ ಮತ್ತು ಬ್ರಿಡ್ಜ್ಗಳು ತುಂಬ ಅತಿ ಹೆಚ್ಚು ಹಾನಿಯಾಗಿರೋದ್ರಿಂದ ಅವರು ನಮ್ಮ ರಸ್ತೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಕಲೇಶ್ಪುರದಲ್ಲಿ ರಸ್ತೆ ಮತ್ತು ಬ್ರಿಡ್ಜ್ಗಳು ಏನು ಇವತ್ತೆಲ್ಲ ಡ್ಯಾಮೇಜ್ ಆಗಿದೆ ಎಲ್ಲವನ್ನೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ. ಮಿನಿಸ್ಟರ್ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಈಗಾಗಲೇ ಅಲ್ಲಿರುವಂಥ ಸಮಸ್ಯೆಯನ್ನು ನಮ್ಮ ಇಲಾಖೆ ಗಮನಕ್ಕಿದೆ. ಅದನ್ನ ಪಟ್ಟಿ ತರಿಸಿ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇಲಾಖೆಯಲ್ಲಿ ಕೂತ್ಕೊಳ್ಳಿ ಅವರೇ, ಲಾಸ್ಟಿಗೆ ಬಂದು ಮಾತಾಡ್ತೀವಿ. ಅಲ್ಲ ಅಧ್ಯಕ್ಷೆ, ಈಗ ಸಚಿವರಿಗೆ ಎಲ್ಲ ಗಮನದಲ್ಲಿದೆ. ನಮ್ಮ ಮನೆಯೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೀನಿ. ನಂಗೆ ಆಲೂರು ಇರ್ಬೋದು, ಕಟ್ಟ ಇರ್ಬೋದು, ಸಕಲೇಶ್ಪುರ ಕಡೆ 3 ಕಡೆನೂ ತುಂಬಾ ಡ್ಯಾಮೇಜ್ ಆಗಿದೆ. ಜನಗಳು ಶಾಪ ಆಗ್ತಾ ಇದ್ದಾರೆ, ಸರ್ಕಾರಕ್ಕೆ ಇರ್ಬೋದು, ಶಾಸಕರಿಗೆ ಇರ್ಬೋದು. ದಯವಿಟ್ಟು ರಸ್ತೆಯಲ್ಲಿ ಮನುಷ್ಯಾದನ್ನು ಓಡಾಡಕ್ ಆಗ್ತಾ ಇಲ್ಲ, ತುಂಬಾ ಹದಗೆಟ್ಟೋಗಿದೆ. ಯಾಕೆಂದ್ರೆ ಎಷ್ಟು ನಿಮಗೆ ಗೊತ್ತಿದೆ, ದಕ್ಷಿಣ ಕನ್ನಡದವ್ರು ನೀವು ಮಳೆ ಎಷ್ಟು ಬಿದ್ದಿದೆ, ನಮ್ಮ ಕಡೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ. ದಯವಿಟ್ಟು ಮಾನ್ಯ ಸಚಿವರು ನಮ್ಮ ಕಡೆಗೆ ಹೆಚ್ಚಿನ ಗಮನ ಹರಿಸಿ ನಮ್ಮ ಭಾಗದ ರಸ್ತೆಗಳನ್ನ ಸರಿಪಡಿಸ್ಕೊಡ್ಲಿಕ್ಕೆ ತಾವು ಆದ್ಯತೆ ಕೊಡಬೇಕು. ದಯವಿಟ್ಟು ನೀವು ಈಗ ಹೇಳಬೇಕು ದಯವಿಟ್ಟು ಅದ್ರ ಬಗ್ಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ನಮ್ಮ ಜವಾಬ್ದಾರಿ ಇದೆ ಅದನ್ನ ರಸ್ತೆ ಸರಿ ಮಾಡೋಂಥದ್ದು. ನೋಡೋಣ, ಹಂತ ಒಂದೇ ಸರಿ ಮಾಡ್ಲಿಕ್ಕೆ ಖಂಡಿತವಾಗಿ ಆಗೋಲ್ಲ. ಹಂತವಾಗಿ ಖಂಡಿತವಾಗಿ ಮಾಡಿ ಅದನ್ನ ಸರಿ ಮಾಡೋಂಥ ನಿಮ್ಗೆ ಯಾರೇ ಬೈದಂಥ ಪರಿಸ್ಥಿತಿಯನ್ನ ನಾವು ಗಮನ ಹರಿಸ್ತೀವಿ. ಈ ರಸ್ತೆಗಳು ಬಿಡಿ ಓಡಾಡೋದಕ್ಕೆ ಆಗದಂತ ಪರಿಸ್ಥಿತಿ ಹದ್ದಾರು ಒಂದು ತುರ್ತಾಗಿ ಮಾಡ್ಕೊಡಿ ದಯವಿಟ್ಟು. ನೀವು ಹೇಳಿದ್ದೀರಿ, ಅವರು ಉತ್ತರ ಕೊಟ್ಟಿದ್ದಾರೆ. ನೀವು ಬೈಕಲ್ಲಿ ತಿಂತೀರಂತ ಹೇಳ್ತಿದ್ದೀರಿ, ಅದಕ್ಕೊಂದು ಭಾಗ್ಯ ಬೇಕಂತ ಹೇಳ್ತಾ ಬಯಸ್ತೇನೆ. ಅದಕ್ಕೆ ಸಂಬಂಧ ಇದೆ. ಈಗ ನೆಕ್ಸ್ಟ್ ಸಚಿವರು ಈಗ ಅವರ ಪ್ರಶ್ನೆ ಅವ್ರು ಕೇಳ್ತಾರೆ, ಟೈಮ್ ಇಲ್ಲ, ನೀವು ಕೂತ್ಕೊಳ್ಳಿ. ಅವರ ಪ್ರಶ್ನೆ ಅವ್ರು ಕೇಳ್ತಾರೆ ಎಲ್ಲ, ನೀವು ಕೂತ್ಕೊಳ್ಳಿ. ಈಗ ಅವ್ರಿಲ್ಲ, ಬೇರೆ ಕೇಳಿಕ್ಕೆ ಟೈಮ್ ಇಲ್ಲ. ನಾಳೆ ಅವರ ಇಲ್ಲ ಇಲ್ಲ ಕೇಳ್ಬೇಡಿ. 1 ಕಿಲೋಮೀಟರ್ 80,000 ಕೊಡ್ತಾರೆ, ಯಾವುದಕ್ಕೂ ಸಾಲಲ್ಲ. ಅವ್ರು ಕೆಸಲ್ಲಿ ಕೂತ್ಕೊಂಡು ಅಲ್ಲಿ ಕೇಳಿ, ಅವ್ರ ಆಫೀಸಲ್ಲಿ ಇರ್ತಾರೆ. ಜಯಚಂದ್ರ TB ಅವರು. ಸಭಾಧ್ಯಕ್ಷರೇ, ಚಿಕ್ಕೆ ಗುರುತರ 75ನೇ ಪ್ರಶ್ನೆಯನ್ನ ಕಂದಾಯ ಸಚಿವರಲ್ಲಿ ಕೇಳೋದಕ್ಕೆ ಇಚ್ಛೆ ಪಡ್ತಾರೆ.
ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದೀರಿ. ಯಾವ ಕಾರಣಕ್ಕೋಸ್ಕರ ಖಾತೆಗಳನ್ನು ಮಾಡೋದು ವಿಲೇ ತಡ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಸುಮಾರು 20 ಕಾರಣಗಳನ್ನು ನೀವು ನಮೂದಿಸಿದ್ದೀರಿ. ಈ ಯಾವುದೇ ಕಾರಣಗಳು ಅಲ್ಲದೇ ಇರತಕ್ಕಂಥದ್ರಲ್ಲಿ ಅನೇಕ ಇನ್ನು ಕೆಲವು ಕಡೆ ಇದೆ. ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ 2004ರಲ್ಲಿ ಮಂಜೂರಾಗಿರ್ತಕ್ಕಂಥ ರೆಸೊಲ್ಯೂಷನ್ ಆಗಿರ್ತಕ್ಕಂಥದ್ದು ಇದುವರೆಗಾಗಿ ಮಂಜೂರು ಚೀಟಿಯನ್ನು ಕೊಟ್ಟಿಲ್ಲ. ಅದ್ರ ಜೊತೆಗೆ ತದನಂತರ ಆಗಿರ್ತಕ್ಕಂಥದ್ರಲ್ಲೂ ಯಾವುದೂ ಕೂಡ ಖಾತೆಗಳಾಗುವಂಥ ಇಲ್ಲ. ನಮ್ಮಲ್ಲಿ ಅರಣ್ಯ ಅಥವಾ ಇನ್ನೊಂದು ಯಾವುದೇ ನೀವು ಹೇಳಿರ್ತಕ್ಕಂಥ 20 ಕಾರಣಗಳು ಇಲ್ಲದೇ ಇದ್ದಾಗ್ಯೂ ಕೂಡ ಒಂದು ಕೂಡ ಆಗಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಎಷ್ಟು ಹೇಳಿದ್ರು ತಪ್ಪಾಗ್ತದೆ. ಭ್ರಷ್ಟಾಚಾರ ತುಂಬ ವ್ಯಾಪಕವಾಗಿ ಹರಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಅಧಿಕಾರಿಗಳನ್ನು ಯಾರೋ ಒಬ್ಬರು ಕೂಡ ಕಳಿಸಿ, ಕಾರ್ಯದರ್ಶಿಗಳನ್ನು ಕಳಿಸಿ ತನಿಖೆಯನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದರೆ ಅದಕ್ಕೆ ಮುಕ್ತಿ ಕಾಣೋಕ್ಕೆ ಸಾಧ್ಯ ಆಗ್ತದೆ. ಅದೊಂದು ಕೆಲಸವನ್ನು ಮಾಡಬೇಕು ಅಂತ ವಿನಂತಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಅವರು ಕೇಳಿದ್ದಕ್ಕೆ ಸಂಪೂರ್ಣ ಸವಿವರವಾದ ಉತ್ತರ ಕೊಟ್ಟಿದ್ದೇವೆ. ಈ ಸಂಖ್ಯೆನೂ ನಾವೇನು ಕೊಟ್ಟಿದ್ದೇವೆ 10,651 ಬಹುಶಃ ಇದೇ ಅಂತಿಮನೂ ಅಲ್ಲ. ಯಾಕಂದರೆ ಒಂದೆರಡು ಜಿಲ್ಲೆದು ನಿಖರವಾಗಿ ಮಾಹಿತಿ ಕೊಟ್ಟಿದ್ದಾರೆ, ಉಳಿದವರು ಇಲ್ಲ ಈ ಥರ ಪ್ರಕರಣ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಕಾಗದದ ಕಡತದಲ್ಲಿ ಇರೋದ್ರಿಂದ ಇಂಥ ಪ್ರಕರಣಗಳು ಎಷ್ಟಿದ್ದಾವೆ ಅನ್ನೋದನ್ನು ಹಿಂದೆ ಇದನ್ನು ಯಾವುದು ಕೂಡ ನಾವು ಡಿಜಿಟಲೀಕರಣ ಮಾಡಿಲ್ಲ. ಕಾಗದದ ಕಡತಗಳು ಎಲ್ಲೆಲ್ಲಿದ್ದಾವೋ ಗೊತ್ತಿರೋರು ಉತ್ತರ ಕೊಟ್ಟಿದ್ದಾರೆ, ಗೊತ್ತಿಲ್ಲದೆ ಇರೋರು ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಎಲ್ಲ ಇದೆ. ಅದು ಒಂದು ಬದಿಗೆ ಆಯಿತು. ಆದರೆ ತಾವು ಅದನ್ನು ಯಾವುದು ಕೇಳಿಲ್ಲ. ತಾವು ಕೇಳಿರೋದು ಒಂದು ಸ್ಪಷ್ಟವಾಗಿ ಯಾರಾದರೂ ಒಬ್ಬ ಅಧಿಕಾರಿಯನ್ನು ಅಲ್ಲಿಗೆ ಕಳಿಸಿ ಎರಡು ತನಿಖೆ ಮಾಡೋದು ಒಂದು ಭಾಗ, ಆದರೆ ಯಾವುದು ನಿಂತೋಗಿದೆ ಅವರಿಗೆ ಪರಿಹಾರ ಕೊಡಬೇಕು. ಏನೂ ಮಾಡಲಿಕ್ಕೆ ಅಡ್ಡ ಇಲ್ಲದೇ ಇದ್ರೂ ಕೂಡ ನಿಂತಿರುವಂಥದಕ್ಕೆ ಒಂದು ಮುಕ್ತಿಯನ್ನು ಕೊಡಿಸ್ಬೇಕು ಅಂತ ತಾವು ಹೇಳಿದಿರಿ. ಹಾಗೂ ಏನಾದರೂ ತಪ್ಪಾಗಿದ್ರೆ ತನಿಖೆ ಮಾಡಬೇಕು. ಇವೆರಡನ್ನೂ ಕೂಡ ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ಬೆಂಗಳೂರಿಂದನೇ ಒಬ್ಬ ಹಿರಿಯ ಅಧಿಕಾರಿಯನ್ನು ಶಿರಾಗೆ ನಾನು ಕಳಿಸ್ತೇನೆ. ಆದಷ್ಟು ಒಂದು 10 ದಿನದಲ್ಲಿ ಕಳಿಸಿ ನಿಮ್ಮ ಜೊತೆನೂ ಮಾತಾಡಿ ಏನು ಪರಿಹಾರ ಮಾಡ್ಬೋದು, ಮಾಡೋಕ್ಕಾಗುತ್ತೆ, ಮಾಡೋಕ್ಕಾಗಲ್ಲ ಕಾನೂನಲ್ಲಿ, ಅದನ್ನು ಕೂಡ ತಮಗೆ ನಾವು ಸ್ಪಷ್ಟವಾಗಿ ವರದಿ ನಿಮಗೂ ಒಂದು ರಿಪ್ಲೈ ಕೊಡ್ತೇವೆ. ಮಾಡೋಕ್ಕಾಗೋದನ್ನು ಮಾಡಿಕೊಡ್ತೇವೆ. ಧನ್ಯವಾದ. ಸಮೃದ್ಧಿ ವಿ ಮಂಜುನಾಥ್. ಈಗ ಟೈಮ್ ಇಲ್ಲ, ಸಬ್ ಕ್ವಶನ್ ಅಲ್ಲ, ನಾನು ನೆಕ್ಸ್ಟ್ ಕೊಡ್ತೀನಿ ಇವತ್ತು. ಯಾಕಂತ ಹೇಳಿದ್ರೆ ಇದೆಲ್ಲವೂ ಕೂಡ ಅನ್ಸ್ಟಾರ್ಟ್ ಆಗಿ ಬರ್ತದೆ. ಈಗ ಸ್ಟಾರ್ಟ್ ಆಗಿದ್ದಂಥದ್ದನ್ನು ನಮ್ಮ ತೀರಾ ದಿನನಿತ್ಯ ನಾವು ಅನುಭವಿಸ್ತಾ ಇದ್ವಿ. ಬಗರ್ಕುಮ್ ಇದ್ರ ಬಗ್ಗೆ ಜಯಚಂದ್ರ ಅವರು ಒಂದು ಒಳ್ಳೆ ಪ್ರಶ್ನೆ ಹಾಕಿಲ್ಲ. ಅದೇ ಅಲ್ವಾ, ಇಡೀ ರಾಜ್ಯದಲ್ಲಿ ಇದು ಸಮಸ್ಯೆ ಇದೆ. ನಾವು ಕಂದಾಯ ಸಚಿವರು ಗಮನಕ್ಕೆ ತರದೇ ಇದ್ರೆ ತರ್ಬೋದು. ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಆಫೀಸಲ್ಲಿ ಇರ್ತಾರೆ, ಹೋಗಿ ಹೇಳ್ಬೋದು. ಅವಾಗೆಲ್ಲ ಆಫೀಸಲ್ಲಿ ಇರ್ತಾರೆ, ಇಲ್ಲಿಂದ ಹೋಗಿ ಎಲ್ಲಾ ವಿಚಾರ ಹೇಳ್ಬೋದು. ಈಗ ಅವ್ರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ನಾವು ಎಲ್ಲದನ್ನು ಕೂಡ ಆಫೀಸ್ನಲ್ಲಿ ಅವ್ರ ಹತ್ರ ಮಾತಾಡೋದಾದ್ರೆ ಕ್ವಶನ್ ಅವರ ಅರ್ಥನೇ ಇಲ್ವಾ? ಆಯ್ತು, ಕೇಳಿದ್ರಲ್ಲ ನೀವು ಎಲ್ಲ ಕ್ವಶನ್ ಸಬ್ ಕ್ವಶನ್ ಬೇರೆಯವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ಒಂದೆರಡು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ನೀವು ಹಿರಿಯ ಸದಸ್ಯ ಈಗ ಒಂದು ನೀವು ಮಂಜೂರಾದರೂ ಕೂಡ ಖಾತೆ ಪಾಣಿ ಯಾಕಾಗಲಿಲ್ಲ ಅನ್ನೋದರಲ್ಲಿ ಜಿಲ್ಲಾವಾರು ಫಿಗರ್ ಕೊಟ್ಟಿದ್ದೀರಿ. ಅದರಲ್ಲಿ ಶಿವಮೊಗ್ಗ ಜಿಲ್ಲೆ ಅಂಥದ್ದು ಯಾವುದೂ ಇಲ್ಲ ಅಂತ 0 ಇದೆ. ತಮಗೆ ತಪ್ಪು ಮಾಹಿತಿ ಬಂದಿದೆ, ದಯವಿಟ್ಟು ಪರಿಶೀಲನೆ ಮಾಡಿ ನೋಡಿ. ನನ್ನ ತಾಲೂಕಿನಲ್ಲೇ ಆಗಲಿಲ್ಲ, ಭಾಳಷ್ಟು ತಾಲೂಕಿನಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಇದೆ. ಫೈಲ್ ಕದ್ದಿದ್ದಾರೆ, ಹಕ್ಕುಪತ್ರ ಅವನ ಹತ್ರ ಇದೆ, ರೆಸಲ್ಯೂಷನ್ ಬುಕ್ ಇಲ್ಲಿದೆ. ಮಧ್ಯದಲ್ಲಿ ಖಾತೆ ಪಾಣಿ ಮಾಡಲಿಕ್ಕೆ ಆಗಲಿಲ್ಲ, ಅವನ ಪೋಡಿ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಪ್ರಕರಣಗಳು ಹಲವಾರಿದ್ದಾವೆ. ಆಮೇಲೆ ಬಗರ್ಕುಂ ನಾವು ಮಂಜೂರು ಮಾಡಲಿಕ್ಕೆ ಬಹುಶಃ ನೀವು ಈಗ ಮಾಡಿದಂಥ ಸಿಸ್ಟಮನ್ನು ನೋಡಿದ್ರೆ ಅಲ್ಲಿ ಬಗರ್ಕುಂ ಕಮಿಟಿಯೇ ಬೇಡಾಗಿತ್ತು, ಅಧಿಕಾರಿಗಳು ಮಾಡ್ಕೊಂಡು ಹೋಗ್ಬೋದಾಗಿತ್ತೇನೋ. ಎಲ್ಲೂ ಕೂಡ ಕಮಿಟಿಗೆ ಅಧಿಕಾರನೇ ಇಟ್ಟಿಲ್ಲ. ನೀವು ಸರಿ ಪರಿಶೀಲನೆ ಮಾಡಿ ಪ್ರಶ್ನೆ ಕೇಳಿ. ಆದ್ರಿಂದ ಅದು ಸ್ವಲ್ಪ ಲಿಬರಲ್ ಆಗಿರ್ಬೇಕು. ಎಲ್ಲ ದಬಾಯಿಸಿ ಅವರು ರಿಜೆಕ್ಟ್ ಮಾಡಿ ಹಾಕ್ತಾ ಇದ್ದಾರೆ ಅಧಿಕಾರಿಗಳೇ. ಪ್ರಶ್ನೆ ಅಲ್ಲಲ್ಲ, ಅಧಿಕಾರಿಗಳು ರಿಜೆಕ್ಟ್ ಮಾಡಿ ಹಾಕ್ತಾರೆ. ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಂತೀನಿ. ನಮ್ಮಲ್ಲಿ ಸೊಪ್ಪಿನ ಬೆಟ್ಟ, ಸರ್ಕಾರಿ ಕಾನು, ಹೀಗೆ ಒಟ್ಟೊಟ್ಟಿಗೆ ಒಂದು ಇದರಲ್ಲಿ ಸರ್ವೆ ನಂಬರ್ನಲ್ಲಿ ಇದೆ. ಬೈಫರ್ಕೇಶನ್ ಆಗಲ್ಲ ಇದುವರೆಗೂ. ಅದಕ್ಕೆ ಚೆಕ್ ಬಂದಿಯಲ್ಲಿ ಎಂಥದೂ ಇಲ್ಲ, ಗೋಮಾಳನೂ ಇದೆ ಅದರಲ್ಲಿ.
ಅಧ್ಯಕ್ಷರೇ 22 ತಾಸು ಚರ್ಚೆಗೆ ಯಾವಾಗಲೇ ಅವಕಾಶ ಕೊಡಿ ಅಧ್ಯಕ್ಷರೇ. ಚರ್ಚೆ ಮಾಡಿ, ಇದು ಬೇರೆ ಸಬ್ಜೆಕ್ಟ್ ಅಲ್ಲ. ಇಂಥದಕ್ಕೆ ನೀವೀಗ ನಿರ್ಬಂಧ ಮಾಡಿಬಿಟ್ರೆ ನೀವು ಈ ಇಷ್ಟು ದಿವಸದೊಳಗೆ ಆಯ್ತು ಕ್ಲಿಯರ್ ಮಾಡಬೇಕು ಅಂತೇಳಿ ಹೇಳಿ ಒತ್ತಡ ಅವ್ರು ಪೂರ್ತಿ ಕ್ಲಿಯರ್ ಮಾಡ್ತಾರೆ. ರೈತರಿಗೆ ಅನ್ಯಾಯ ಆಗುತ್ತೆ ಇದರಿಂದ, ಬಗರಕಂ ಸಾಗುವಳಿದಾರರಿಗೆ ಅನ್ಯಾಯ ಆಗುತ್ತೆ. ಅವರು ಎರಡು ವಿಷಯ ಹೇಳಿದ್ದಾರೆ ಅಧ್ಯಕ್ಷರೇ. ಮೊದಲನೇದು ಬಹುಶಃ ಅವರು ಹಿರಿಯರಿದ್ದಾರೆ, ಆದರೆ ನಾನು ಹೇಳಿದ್ದು ಅವ್ರು ಕೇಳಿಸ್ಕೊಂಡಿಲ್ಲ. ನಾನು ಹೇಳಿದ್ದೇನೆ, ಬಹುಶಃ ಜಯಚಂದ್ರ ಅವ್ರು ಕೇಳಿಸ್ಕೊಂಡ್ರು. 10,651ಕ್ಕಿಂತ ಹೆಚ್ಚು ಇರುತ್ತೆ, ಇದು ಫೈನಲ್ ಅಲ್ಲ ಅಂತ ನಾನೇ ಹೇಳಿದ್ದೀನಿ. ಯಾಕೆ ಅಂದರೆ ಅದು ಪೇಪರ್ ದಾಖಲೆಗಳು ಎಲ್ಲೆಲ್ಲಿದಾವೋ, ಯಾವ ಕಳೆದೋಗಿದ್ದಾವೆ ಅಂತ ನೀವೇ ಹೇಳ್ತೀರಾ. ಅಂಥದ್ದು ಇದೆ ಅಂತ ನಾನು ಉತ್ತರ ಕೊಡೋವಾಗಲೇ ನಾನೇ ಹೇಳಿದ್ದೇನೆ, ಅವ್ರೇನು ಕೇಳಲಿಲ್ಲ. ಆದರೂ ನಾನು ಸುವಮೋಟೋ ಹೇಳಿದ್ದೇನೆ, ಇದು ಈ ನಂಬರು ಫೈನಲ್ ಅಲ್ಲ, ಇನ್ನೂ ಇರ್ಬೋದು ಇದಕ್ಕೂ ಮೀರಿದ್ದು. ಇದು ಮಾಹಿತಿ ಬಂದಿರೋದನ್ನು ನಾನು ಅಷ್ಟು ಅಂತ ಹೇಳಿದೆ. ಹಾಗಾಗಿ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎರಡನೇದು, ಈಗ ಏನಾದರೂ ಕಾನೂನಲ್ಲಿ ಅವಕಾಶ ಇರೋದನ್ನು ಯಾವುದಾದ್ರೂ ರಿಜೆಕ್ಟ್ ಮಾಡಿದರೆ ದಯವಿಟ್ಟು ಅವರು ಎಸಿಗೆ ಅಪೀಲ್ ಹಾಕ್ಕೊಂಡ್ಲಿ, ಇಲ್ಲ ನನ್ನ ಗಮನಕ್ಕೆ ತೊಗೊಂಬನ್ನಿ, ನಾನೇ ಡೈರೆಕ್ಷನ್ ಕೊಡ್ತೀನಿ, ಅದನ್ನು ಕಾನೂನಲ್ಲಿ ಅವಕಾಶ ಇರೋದನ್ನು ಪರಿಗಣಿಸಲೇಬೇಕು ಅಂತ ನಾನು ಸೂಚನೆ ಕೊಡ್ತೇನೆ. ಅಂಥದ್ದು ಯಾವುದಾದ್ರೂ ಕಾನೂನು ವಿರುದ್ಧವಾಗಿ ಅಧಿಕಾರಿಗಳು ರಿಜೆಕ್ಟ್ ಮಾಡಿದರೆ ಅದನ್ನು ಸರಿಪಡಿಸ್ಲಿಕ್ಕೆ ನನ್ನ ಜವಾಬ್ದಾರಿ. ಮೂರನೇದು, ಜಾಯಿಂಟ್ ಸರ್ವೆ ಆಗಬೇಕು ಅಂತ ಹೇಳಿದ್ರೆ ಅವರು ಆ ನಂಬರ್ಸ್ ಕೊಡಲಿ, ಎಲ್ಲಿ ಗೋಮಾಳ ಮತ್ತು ಸೊಪ್ಪಿನ ಬೆಟ್ಟ ಅರಣ್ಯ ವಿಂಗಡಣೆ ಆಗಬೇಕು ಅಂತ. ಅದನ್ನು ನಾನು ಜಾಯಿಂಟ್ ಸರ್ವೆ ಮಾಡಿಸಿ ಅದರಲ್ಲಿ ಅವ್ರ ಗಡಿ ಯಾವುದು ನಮ್ಮ ಗಡಿ ಯಾವುದು ಅಂತ ನಿಗದಿ ಮಾಡಿಸ್ಕೊಡ್ತೇವೆ. ಸಮೃದ್ಧಿ ಮಂಜುನಾಥ್ ಮೈನಾರಿಟಿ ಜವಾಬ್ದಾರಿ. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 81 ಮೊನ್ನೆ ನಮ್ಮ ವಸತಿ ಮತ್ತು ಒಕ್ಕೂಟ ಸಚಿವರು ಕೇಳಕ್ಕೆ ಇಷ್ಟಪಡ್ತೀನಿ. ಉತ್ತರವನ್ನು ನೀಡಲಾಗಿದೆ ಸಾಮಾನ್ಯ ಅಧ್ಯಕ್ಷರೇ. ಉತ್ತರವನ್ನು ತಾವು ನೀಡಿದಿರಿ, ಬಟ್ ಉತ್ತರ ನಮಗೆ ಸಮಂಜಸವಾಗಿಲ್ಲ ಅಂತ ತಮ್ಗೆ ಹೇಳಕ್ಕೆ ಬಯಸ್ತೀನಿ. ನಮ್ಮ ಬಹುಶಃ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿಭಾಗದ ಒಂದು ಪ್ರದೇಶವಾಗಿರೋದ್ರಿಂದ ಈಗ 42,000 ಜನ ಅಲ್ಪಸಂಖ್ಯಾತರಿರ್ತಕ್ಕಂಥ ಜನ ನಾವು. ಇವತ್ತು ನೀವು 3 ಕೋಟಿ ಬಿಡುಗಡೆ ಮಾಡಿ 90 ಲಕ್ಷ ಆಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ. ಬಹುಶಃ 42,000 ಇರ್ತಕ್ಕಂಥ ಅಲ್ಪಸಂಖ್ಯಾತ ಜನ ನಾವು ಯಾವ ರೀತಿ ಅದನ್ನು ಡೆವಲಪ್ ಮಾಡಬೇಕು, ಯಾವ ರೀತಿ ಬಳಸ್ಕೊಬೇಕಂತ ತಾವು ಉತ್ತರ ಕೊಟ್ಟರೆ ನನಗೆ ಸಮಂಜಸವಾಗಿರ್ತದೆ. ಬಹುಶಃ ಬರ್ತಕ್ಕಂಥ ಅನುದಾನದಲ್ಲಿ ನೀವು ಯಾಕೆ ಈ ಥರ ತಾರತಮ್ಯ ಮಾಡ್ತಿದ್ದೀರಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಸರ್ಕಾರ ನೀವೇನು ಹೇಳ್ತಾ ಇದ್ದೀರಿ, ನಾವೆಲ್ಲರಿಗೂ ಒಂದೇ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ಬಹುಶಃ ಕಾಂಗ್ರೆಸ್ ಅವ್ರಿಗೊಂದು ತಾರತಮ್ಯ, ನಮಗೊಂದು ತಾರತಮ್ಯ ಮಾಡ್ತಿದ್ದೀರಿ. ತಾವು ಬೇಕಾದ್ರೆ ಸಾಬೀತುಪಡಿಸ್ತೀನಿ ಅದನ್ನು. ಬಹುಶಃ ತಾವುಗಳೇ ತಮ್ಮನ್ನ ನಮಗೆ ನಿಮ್ಮ ಕೈ ಮುಗಿದು ನಾನು ಕೇಳ್ತೀನಿ ಸರ್, ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಜನ ಕಡಿಮೆ ಇದ್ದಾರೆ ಅಲ್ಲಿ ಕಡಿಮೆ ಕೊಟ್ಕೊಳ್ಳಿ. 40,000 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.